ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬೆಳಗ್ಗೆ 12 ಗಂಟೆಯಿಂದ ತಾವು ಕೂಡ ನೋಡ್ತಾ ಇದ್ದೀರಿ. ನಿತ್ಯಾನಂದ ಇವತ್ತು ಬೆಳಗ್ಗೆ ತನ್ನ ಆಶ್ರಮದಲ್ಲಿ ಕೊಟ್ಟಂಥ ಮತ್ತೊಂದು ಹೇಳಿಕೆ ಇನ್ನೊಂದು ಸಲ ವೀರಶೈವ ಸಮುದಾಯವನ್ನು ರೊಚ್ಚಿಗೇಳಿಸಿರುವಂಥದ್ದು. ಈತ ಮಹಾಲಿಂಗೇಶ್ವರ ಮಠಕ್ಕೆ ನಾನು ಉತ್ತರಾಧಿಕಾರಿಯಾಗಿ ಹೋಗ್ತಾ ಇದ್ದೀನಿ ಅನ್ನುವಂಥ ಹೇಳಿಕೆಯನ್ನು ತನ್ನ ಶಿಷ್ಯರೆದುರಿಗೆ ಕೊಟ್ಟಂಥ ಆಡಿಯೋ ಮತ್ತು ವಿಡಿಯೋಗಳನ್ನು ಸುವರ್ಣ ನ್ಯೂಸ್ ನಿಮ್ಮೆದುರಿಗೆ ತೋರಿಸಿತ್ತು. ಆನಂತರ ನಡೆದಂಥ ಬೆಳವಣಿಗೆಗಳಲ್ಲಿ ವೀರಶೈವ ಸಮುದಾಯ ಅದರ ಸ್ವಾಮಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇವತ್ತು ಬೆಳಗ್ಗಿನ ಸತ್ಸಂಗ ಕಾರ್ಯಕ್ರಮದಲ್ಲಿ ಆತ ನಾನು ಇವರ ಅರಚಾಟಗಳಿಗೆ ಉತ್ತರ ಕೊಡೋದಿಲ್ಲ ಅನ್ನುವಂಥ ಧಾರ್ಷ್ಟ್ಯದ ಹೇಳಿಕೆಯನ್ನು ಕೊಟ್ಟ. ಜೊತೆಗೆ ನಾನು ಕೂಡ ಒಬ್ಬ ಲಿಂಗಾಯತ, ಅದನ್ನು ಕರ್ನಾಟಕದ ಜನತೆಗೆ ತೋರಿಸಿಕೊಟ್ಟಂಥ ಸುವರ್ಣ ನ್ಯೂಸ್ಗೆ ಧನ್ಯವಾದಗಳು ಅನ್ನುವಂಥ ವ್ಯಂಗ್ಯದ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ. ಅದರ ಅರ್ಥ ನಿತ್ಯಾನಂದ ಹೇಳ್ತಾ ಇರೋದು 3 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂಥ ವೀರಶೈವ ಸಮುದಾಯದ ಭಾವನೆಗಳಿಗೆ ನನ್ನಲ್ಲಿ ಯಾವುದೇ ರೀತಿಯಾದಂಥ ಬೆಲೆ ಇಲ್ಲ ಅನ್ನುವಂಥ ಮಾತನ್ನು ಪರೋಕ್ಷವಾಗಿ ನಿತ್ಯಾನಂದ ಹೇಳಿದಂತಾಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳೋದಕ್ಕೆ ಇಷ್ಟಪಡ್ತೀವಿ. ಆದರೆ ನಿತ್ಯಾನಂದ ನಾವು ಕೇಳ್ತಾ ಇರುವಂಥ ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ರೆಡಿ ಇಲ್ಲ. ಈಗಲೂ ಕೂಡ ಸುವರ್ಣ ನ್ಯೂಸ್ ನಿತ್ಯಾನಂದನಿಗೆ ಮತ್ತು ಆತನ ಬೆಂಬಲಿಗರಿಗೆ ನೇರವಾದ ಆಹ್ವಾನವನ್ನು ಕೊಡುತ್ತೆ. ಬನ್ನಿ ದಯವಿಟ್ಟು ಸ್ಟುಡಿಯೋಗೆ. ನಿಮ್ಮ ನಿಲುವು ಏನು, ನಿಮ್ಮ ಉದ್ದೇಶ ಏನು, ಯಾವ ಉದ್ದೇಶ ಇಟ್ಕೊಂಡು ನೀವು ಕಾವಿ ಧರಿಸ್ಕೊಂಡಿದ್ದೀರಿ ಅದನ್ನು ದಯವಿಟ್ಟು ರಾಜ್ಯದ ಜನರೆದುರಿಗೆ ಸ್ಪಷ್ಟಪಡಿಸಿ ಅನ್ನುವಂಥ ಆಹ್ವಾನವನ್ನು ಸುವರ್ಣ ನ್ಯೂಸ್ ಈಗಲೂ ಕೂಡ ಕೊಡ್ತಾ ಇದೆ. ಆದರೆ ನಿತ್ಯಾನಂದ ಆಗಿರಬಹುದು, ಆತನ ಒಬ್ಬ ಭಕ್ತ ಆಗಿರಬಹುದು, ಸುವರ್ಣ ನ್ಯೂಸ್ ಆಫೀಸ್ನಲ್ಲಿ ಹೆಜ್ಜೆ ಇಡೋದಕ್ಕೂ ಕೂಡ ಧೈರ್ಯ ಮಾಡ್ತಾ ಇಲ್ಲ. 300 ಕೃಷ್ಣಮೂರ್ತಿಗಳು ಶಿವಮೊಗ್ಗ ಸ್ಟುಡಿಯೋಯಿಂದ ನೇರ ಪ್ರಸಾರದಲ್ಲಿದ್ದಾರೆ. ಹಲವು ವರ್ಷಗಳಿಂದ ತಮ್ಮ ಮಗ ತಮಗೆ ಬೇಕು ಅನ್ನುವಂಥ ಹೋರಾಟದಲ್ಲಿ ತೊಡಗಿರುವಂಥವರು. ಅವರ ಮಗ ಸಂತೋಷ್ ನಿತ್ಯಾನಂದನ ಆಪ್ತ ಬಳಗದಲ್ಲಿ ಸೇರಿಕೊಂಡಿದ್ದಾನೆ. ಏಕೈಕ ಪುತ್ರ. ಆತ ನಿತ್ಯಾನಂದನ ಆಶ್ರಮ ಸೇರಿಕೊಂಡ ನಂತರ 300 ಕೃಷ್ಣಮೂರ್ತಿ ಕುಟುಂಬ ಬೀದಿಗೆ ಬಿದ್ದಿದೆ. ಅಕ್ಷರಶಃ ಹೋರಾಟ ಮಾಡ್ತಾ ಇದ್ದಾರೆ. ಕೃಷ್ಣಮೂರ್ತಿಗಳೇ, ತಮ್ಮ ಹೋರಾಟ ಒಂದು ಲಾಜಿಕಲ್ ಎಂಡಿಗೆ ಬರ್ತಾ ಇದೆ ಅನ್ನುವಂಥ ಫೀಲಿಂಗ್ ಈ ಸಂದರ್ಭದಲ್ಲಿ ತಮಗೆ ಬರ್ತಾ ಇದೆಯಾ? ಕೇಳ್ತಾ ಇದೆ. ಯಾಕಂದರೆ ಈ ದೀಪ ಕೆಡೋಷ್ಟೊತ್ತಿಗೆ ಜೋರಾಗಿ ಉರಿಯತ್ತಂತೆ. ಹಾಗೆ ಇವನಿಗೆ ಕೊನೆ ಕಾಲ ಬಂದಿದೆ. ಈ ಜೇನುಗುಡಿ ಕೈ ಹಾಕಿದ್ದಾನೆ. ನಾವು ಸ್ವಲ್ಪ ಜನ ಕೂಗಿದ್ರೆ ಏನೂ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಅವನು ಕೈ ಹಾಕಿದ್ದು ನಮ್ಮ 3 ಕೋಟಿ ಲಿಂಗಾಯತ ಜನಗೆ ಕೈ ಹಾಕಿದ್ದಾನೆ. ಇವತ್ತು ಯಡಿಯೂರಪ್ಪನವರು ಮಾತಾಡಿದರು. ಯಡಿಯೂರಪ್ಪನವರ ಒಂದು ಭರವಸೆ ಏನಿದೆ ಅದು ಇವತ್ತು ಅವರು ಮಾಡಬೇಕು. ಬರೀ ಬಾಯಲ್ಲಿ ಹೇಳಿದರೆ ಆಗಲ್ಲ. ಮತ್ತು ನಮ್ಮ ಜಗದೀಶ್ ಶೆಟ್ಟರು ಕೂಡ ಇದನ್ನು ಕಾರ್ಯಗತ ಮಾಡಿ ಇವರಿಗೆ ಜೈಲಿಗೆ ಕಳಿಸ್ಬೇಕು ಅಥವಾ ಗಡಿ ಪಾರು ಮಾಡಬೇಕು. ಇವತ್ತೇನವ ಲಿಂಗಾಯತ ಅಂತ ಹೇಳ್ಕೊಂಡಿಯಾನೆ. ಅದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೀನಿ. ಅವನಿಗೆ ತಲೆ ಸರಿ ಇಲ್ಲ. ಕಾರಣ ಅಂದರೆ ನಾನೊಂದು ನಾಯಿನ ಸಾಕಿದ್ದೆ, ಆಲ್ಸಿಷನ್ ನಾಯಿ. ಅದು 15,000 ಕೊಟ್ಟು ಸಾಕಿದ್ದೆ, ಕೊಟ್ಟು ತಂದಿದ್ದೆ. ಆದರೆ ಅದು ಒಂದಿನ ರಾಬಿಸ್ ಕಾಯಿಲೆ ಬಂತು, ಹುಚ್ಚು ಹಿಡೀತು. ಅವತ್ತು ಏನು ಮಾಡಬೇಕು? ಆ ನಾಯಿನ ಮನೇಲಿ ಕಟ್ಟಕ್ಕಾಗತ್ತಾ? ಆಗಲ್ಲ. ಅದಕ್ಕೇನು ಮಾಡಿದೆ? ಇಂಜೆಕ್ಷನ್ ಕೊಟ್ಟು ಕೊಂದಾಕ್ದೆ. ಆದರೆ ಅದು ನನ್ನ ಪ್ರೀತಿಯ ನಾಯಿ. ಹಾಗೆ ಇವನಿಗೆ ಹುಚ್ಚು ಹಿಡಿದಿದೆ. ಇವನಿಗೆ ಹುಚ್ಚು ನಾಯಿ ಕಚ್ಚಿದೆ, ಕೊನೆ ಕಾಲ ಬಂದಿದೆ. ಆದ್ದರಿಂದ ನಮಗೆ ನ್ಯಾಯ ಸಿಗತ್ತೆ. ನಮ್ಮ ಹೋರಾಟಕ್ಕೆ ಬೆಲೆ ಇದೆ. ನನ್ನ ಮಗ ಸಿಗ್ತಾನೆ. ಅದಕ್ಕಾಗಿ ಕಾಯ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ. ಇವತ್ತು ನಮ್ಮ ಸರ್ಕಾರ, ನಮ್ಮ ಈ ಎಲ್ಲ ಸ್ವಾಮೀಜಿಗಳು ನನಗೆ ಆಶೀರ್ವಾದ ಮಾಡಿ ನನ್ನ ಮಗನನ್ನು ಒಂದು ಕೊಡಿಸಿ ಅಂತ ನಾನು ನಿಮ್ಮ ಕಾಲಿಗೆ ಬಿದ್ದು ಕೇಳ್ತೀನಿ. ನನಗೆ ಮಗ ಅಲ್ಲದೆ ನನಗೆ ಬೇರೆ ಏನೂ ಆಸ್ತಿ ಇಲ್ಲ. ಇದನ್ನೊಂದು ಕೊಡಿಸಿ, ಅವನಿಗೊಂದು ಅರೆಸ್ಟ್ ಮಾಡಿಸಿ. ಮತ್ತೆ ನೋಡಿ, ನನ್ನ ಮಗ ಮೊನ್ನೆ 300 ಕೃಷ್ಣಮೂರ್ತಿಗಳೇ, ಖಂಡಿತವಾಗಿಯೂ ಆ ದಿನ ಆದಷ್ಟು ಬೇಗ ಬರಲಿ ಅಂತ ನಾವು ಕೂಡ ಹಾರೈಸ್ತೀವಿ.
ಹೆತ್ತು ಹೊತ್ತು ಮಗನನ್ನು ಬೆಳೆಸಿ ವಿದ್ಯಾವಂತನನ್ನಾಗಿಸಿ ವಿದೇಶದಲ್ಲಿ ನೌಕರಿ ಪಡೆಯೋ ಹಾಗೆ ಮಾಡಿದಂಥವ್ರು ತಾವು. ಈಗ ಈ ಇಳಿ ವಯಸ್ಸಿನಲ್ಲಿ ನಿಮ್ಮ ಅನ್ನ ನೀವು ದುಡಿದುಕೊಂಡು ತಿನ್ನೋದಕ್ಕೆ ಪರದಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ನಿಮ್ಮ ಆಶಯ ಆದಷ್ಟು ಬೇಗ ಈಡೇರುತ್ತೆ ಅನ್ನುವಂಥ ಭರವಸೆ ನಮಗೆ ಕೂಡ ಇದೆ. ಧನ್ಯವಾದಗಳು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಮಹೇಶ್ವರ ಶ್ರೀಗಳು ಹಗರಿಬೊಮ್ಮನಹಳ್ಳಿಯಿಂದ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಗಳೇ ನಮಸ್ಕಾರ. ನಮಸ್ತೆ, ಹೇಳಿ. ಶ್ರೀಗಳೇ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನೋಡಿ, ನಮ್ಮ ದೇಶ ಭಾರತ ದೇಶ. ನಮ್ಮ ದೇಶ ಜಗತ್ತಿಗೆ ಆಚರಣೆ, ನಡೆ ನುಡಿ, ಸಂಸ್ಕಾರಕ್ಕೆ ಜಗತ್ತಿಗೆ ಮಾರ್ಗದರ್ಶನ ಇರ್ತಕ್ಕಂತ ನಮ್ಮ ದೇಶ. ನಾವು ಒಂದು ವ್ಯವಸ್ಥೆಗೆ ಹೊಂದ್ಕೊಂಡಿವಿ. ಹೌದು. ನಮ್ಮ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಸರ್ಕಾರ ಅದು ಒಂದು ಕಾನೂನನ್ನು ಮಾಡಿ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಯಾರ್ಯಾರಿಗೆ ಯಾವ್ಯಾವ ಯೋಗ್ಯತೆ ಇದೆ ಆ ಯೋಗ್ಯತೆ ಇರ್ತಕ್ಕ ಕೆಲಸ ಕೊಟ್ಟು ತನ್ನ ಆಡಳಿತ ನಡೆಸುವಂತತೆ ಸರ್ಕಾರ. ಆ ಸರ್ಕಾರದ ತರ ನಮ್ಮ ಒಂದು ಧಾರ್ಮಿಕ ಪದ್ಧತಿ ಸಹಿತ ಯಾರ್ಯಾರಿಗೆ ಯಾವ ಯೋಗ್ಯತೆ ಇದೆ ಆ ಯೋಗ್ಯತೆ ತಕ್ಕ ಕೆಲಸ ಕೊಟ್ಕೊಂಡು ತನ್ನ ದೈವಾಡಳಿತ ನಡೆಸಲು ಹೋಗ್ತದೆ. ಆ ದೃಷ್ಟಿಯಿಂದ ನಾವು ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರು ಅವರಿಗೆ ಆ ವ್ಯಕ್ತಿಗೆ ಯೋಗ್ಯತೆ ಐತೆ ಅಂತ ಆಲೋಚನೆ ಮಾಡಿ ನಾವು ನಿರ್ಧಾರ ಕೊಡ್ಬೇಕು. ಆ ದೃಷ್ಟಿಯಿಂದ ನಾವು ಒಂದು ವ್ಯವಸ್ಥೆಗೆ ಹೊಂದ್ಕೊಂಡಿರೋದ್ರಿಂದ ಆ ವ್ಯವಸ್ಥೆಗೆ ಹೊಂದ್ಕೊಂಡೇ ನಾವು ಕೆಲಸ ಮಾಡ್ಬೇಕಾಗ್ತದೆ. ಇಲ್ಲಿ ನಮಗೆ ಸಮಾಜ ಐತಿ, ಆಮೇಲೆ ಭಕ್ತರದಾರೆ, ಆಮೇಲೆ ಗುರು ಪರಂಪರೆ ಐತಿ. ಈ ಗುರು ಪರಂಪರೆ ಮತ್ತು ಸಮಾಜ ಭಕ್ತರು ಹಿಡ್ಕೊಂಡು ನಾವು ಕೆಲಸ ಮಾಡಿ ಆಯ್ಕೆ ಮಾಡಿದ್ರೆ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆದ್ರಿಂದ ನಿತ್ಯಾನಂದ ಈಗಾಗಲೇ ಆರೋಪಿ ಇರೋದ್ರಿಂದ ನಾವು ಅವನ್ನ ನಾವು ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಸಾವಿರಾರು ಮಠಗಳ ಪರಂಪರೆ ಇತಿಹಾಸ ಇರ್ತಕ್ಕಂಥ ನಮ್ಮ ರಾಜ್ಯ, ನಮ್ಮಲ್ಲಿ ಒಂದು ಉದಾರತನ ಧಾರಾತನ ಇರೋದ್ರಿಂದ ಇಂತಹ ಸವಲತ್ತುಗಳು ಆಗ್ತಾ ಇರೋವು. ಬೇರೆಯವರಿಗೆಲ್ಲ ಬಂದಿಲ್ಲಿ ಆಯ್ಕೆ ಮಾಡ್ಲಿಕ್ಕೆ, ಒಂದು ದಬ್ಬಾಳಿ ಮಾಡ್ಲಿಕ್ಕೆ ನಾವೆಲ್ಲ ಅವಕಾಶ ಮಾಡಿಕೊಡ್ತಾ ಇದೀವಿ. ಧನ್ಯವಾದಗಳು ಮಹೇಶ್ವರ ಶ್ರೀಗಳೇ, ತಮ್ಮ ಈ ಒಂದು ಅಭಿಪ್ರಾಯಕ್ಕೆ ಧನ್ಯವಾದಗಳು. ಸಮಯ ಮುಗಿತಾ ಬಂದಿದೆ. ಕೊನೆಯ ಸಲ ನಮ್ಮ ಪ್ಯಾನಲಿಸ್ಟ್ಗಳ ಅಭಿಪ್ರಾಯವನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಚಂದ್ರಿಕಾ ಮೇಡಮಿಂದ ಆರಂಭಿಸ್ತೇನೆ. ಮೇಡಮ್, ಇದು ಕೇವಲ ಮಹಾಲಿಂಗೇಶ್ವರ ಮಠವನ್ನು ನಿತ್ಯಾನಂದನಿಂದ ಉಳಿಸಿಕೊಳ್ಳುವಂಥ ಹೋರಾಟವೇ, ಅಥವಾ ನಮ್ಮ ಧಾರ್ಮಿಕ ಭಾವನೆಗಳು, ಆಧ್ಯಾತ್ಮಿಕ ಭಾವನೆಗಳಿಗೆ ಧಕ್ಕೆ ಬಂದಿದ್ದರ ವಿರುದ್ಧ ಕೂಗೆ ಏನಿದು? ಅಲ್ಲ, ಇದು ಎರಡೂ ವಿಷಯ ಇದೆ. ಮೊದಲು ಈಗ ನಡೆದಿರುವಂತಹ ಅವ್ಯವಹಾರ, ಇವನೇನು ಅವ್ಯವಹಾರ ಮಾಡ್ಕೊಂಡಿದ್ದಾನೆ ಅದಕ್ಕೆ ನಾವು ಪರಿಹಾರ ಕಂಡ್ಕೋಬೇಕಾಗುತ್ತೆ. ನಂತರ ನಾವು ಇನ್ನೂ ಯಾವುದೇ ಈ ಥರ ಮಾಡದೇ ಇರೋ ಹಾಗೆ ಇವನಿಗೆ ಒಂದು ದಿಗ್ಬಂಧನೆಯೋ ಅಥವಾ ಇನ್ನೇನೋ ಹೇಳಿದ್ರಲ್ಲ, ಇವರು ಹೇಳಿದ ಹಾಗೆ ಅದಕ್ಕೆ ನಾವು ಒಂದು ಗೆರೆಯನ್ನ ಹಾಕಬೇಕಾಗುತ್ತೆ. ಎರಡೂ ರೀತಿಯಲ್ಲಿ ನಾವು ಹೋರಾಟ ಒಂದು ಫೈನಲ್ ಪರಿಹಾರ ಮಾಡಲೇಬೇಕಾಗುತ್ತೆ. ಸರ್, ನನ್ನ ಅಭಿಪ್ರಾಯದ ಪ್ರಕಾರ ಇವನ್ನ ಆಶ್ರಮದಿಂದ ರೋಡ್ಗೆ ಎಳ್ಕೊಂಬಂದು ಹುಚ್ಚನಾಗಿ ಹೊಡೆದು ಇವನ್ನ ಬೀದಿಲೆಲ್ಲ ಎಳೆದು ಬೆಳೆದು ಅವನ್ನ ಮರ್ಯಾದೆ ತೆಗಿಬೇಕು. ಅಲ್ಲಿವರೆಗೂ ಸರೋಗಲ್ಲ. ಏನು ಇವತ್ತು 300 ಕೃಷ್ಣಮೂರ್ತಿಗಳು ಮಾತಾಡ್ತಾರೆ. ನಾನು ತುಂಬ ದಿನಗಳಿಂದ ನೋಡ್ಕೊಂಡ್ಬರ್ತಾ ಇದ್ದೀನಿ. ಪಾಪ ಅವ್ರು ಪ್ರತಿ ಸರಿನೂ ಕಣ್ಣೀರಲ್ಲಿ ನೀರಾಕ್ತಾರೆ. ಇವಾಗಲಾದ್ರೂ ಸಂತೋಷ್, ನಿಜವಾಗ್ಲೂ ಸಂತೋಷ್, ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ನಿಜವಾಗ್ಲೂ ನೀವು ನಿಮ್ಮ ತಂದೆ ತಾಯಿ ಬಗ್ಗೆ ನಿಮ್ಗೆ ಅಭಿಮಾನ ಇದ್ದರೆ, ಅವರು ನಿಮ್ಮ ತಂದೆ ಜನ್ಮದಾತರು, ದಯವಿಟ್ಟು ಇವಾಗಾರ ಅವನ್ನ ಬಿಟ್ಟು ಬನ್ನಿ. ಇವತ್ತೇನು ಕರ್ನಾಟಕ ರಾಜ್ಯಾದ್ಯಂತ ಜನ ಅವನ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೆ ಎದ್ದಿದ್ದಾರೆ. ದಯವಿಟ್ಟು ಇವಾಗಾರ ಬನ್ನಿ. ಇವನಿಗೆ ಉಳಿಗಾಲ ಇಲ್ಲ. ಇವನಿಗೆ ಈ ರಾಜ್ಯ, ಕರ್ನಾಟಕ ರಾಜ್ಯದಲ್ಲ, ಕೇರಳ, ಮಹಾರಾಷ್ಟ್ರ, ಆಂಧ್ರ ಯಾವ ರಾಜ್ಯದಲ್ಲೂ ಇವ್ನು ಸ್ಥಾನ ಕೊಡಬಾರ್ದು. ಇವನು ಕಣ್ಣು ಕಾಣಿಸಿದಂಗೆ ಹೋಗೋ ಥರ ಮಾಡ್ಬೇಕು ಸರ್. ಇಂಥ ಒಂದು ಕೆಟ್ಟ ಹುಳ ನಮ್ಮ ಕನ್ನಡ ಜನತೆ ತುಂಬ ವಿಶಾಲ ಹೃದಯಗಳು. ಎಸ್ ಆರಾಧ್ಯವರೇ, 12ನೇ ತಾರೀಕಿನ ಹೋರಾಟದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನೆಲ್ಲ ಕನ್ನಡ ಸಂಘಟನೆಗಳು, ಮಹಿಳಾ ಸಂಘಟನೆಗಳಿರ್ಬೋದು, ದಲಿತ ಸಂಘಟನೆಗಳು, ಎಲ್ಲ ಸಮುದಾಯದವರು ಒಟ್ಟಾಗಬೇಕು. ಯಾಕೆಂದರೆ ಇಂಥ ಒಬ್ಬ ಕೆಟ್ಟ ಹುಳನ್ನ ಓಡಿಸ್ಬೇಕಾದ್ರೆ ಎಲ್ಲರೂ ನಾವು ಸಂಘಟಿತರಾದರೆ ಒಂಥರ ಫೈನಲ್ ಮ್ಯಾಚ್ ಆಡ್ತೀವಲ್ಲ, ಆ ಥರ ಫೈನಲ್ ಸ್ಟೇಜ್ ಬಂದಿದೆ. ಅವನ ಅಂತ್ಯ ಆಗ್ತಾ ಇದೆ. ಅವನ್ನ ಕರ್ನಾಟಕದಿಂದ ಹೊರ ಹಾಕಬೇಕು ಅಂತ ದಿಟ್ಟ ನಿರ್ಧಾರವನ್ನು 12ನೇ ತಾರೀಕು ನಾವು ತಗೊಂಡಿದ್ದೀವಿ. ತಾವೆಲ್ಲರೂ ಕೈ ಜೋಡಿಸಬೇಕು. ಎಲ್ಲ ಸಂಘಟನೆಗಳು ಮುಖ್ಯವಾಹಿನಿಗೆ ಬಂದು ಅವನು ಓಡಿಸುವಂಥ ವ್ಯವಸ್ಥೆ ಮಾಡಬೇಕು. ಇದು ಫೈನಲ್ ಮ್ಯಾಚ್ ಆಗುತ್ತಾ, ಮತ್ತೊಂದು ಪ್ರಾಕ್ಟೀಸ್ ಮ್ಯಾಚ್ ಆಗುತ್ತಾ? ಪ್ರಾಯಶಃ ಅದೇ ಈ ಒಂದು ಬೆಳಗ್ಗೆ ಬಂದಂಥ ಏನು ಆಘಾತಕಾರಿ ಸುದ್ದಿ, ಪ್ರಾಯಶಃ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲೂ ಏನು ಮಾಲಿಂಗೇಶ್ವರ ದೇವಸ್ಥಾನ, ಇದು ಮಠ ಏನಿದೆಯಲ್ಲ, ಅದರ ಸುತ್ತಮುತ್ತ ಇರ್ತಕ್ಕಂಥ ಮಾಲಿಂಗಪುರ ಆಗಿರ್ಬೋದು, ತೇರದಾಳ ಇರ್ಬೋದು, ರಬಕವಿ, ಈ ಎಲ್ಲ ಭಾಗ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ಅಲ್ಲದೆ ಸುತ್ತಮುತ್ತ ಎಲ್ಲ ಜಿಲ್ಲೆಗಳನ್ನು ನಾನು ಅಡ್ಡಾಡಿದ್ದೀನಿ. ಅಲ್ಲಿನ ಭಕ್ತರ ಒಂದು ಮನೋವಿಕಾಸ ಏನೋ ನನಗೆ ಚೆನ್ನಾಗಿ ಗೊತ್ತು. ಆ ಮಠದ ಮೇಲೆ ಯಾವ ರೀತಿಯಾದಂತಹ ಭಕ್ತಿಯನ್ನು ಇಟ್ಕೊಂಡಿದೆ ಅಂತೇಳಿ. ಪ್ರಾಯಶಃ ಮೊನ್ನೆ ನಡೆದಂಥ ಅಲ್ಲಿನ ಹೋರಾಟ, ಪ್ರಾಯಶಃ ಅದರ ಬಗ್ಗೆ ಧ್ವನಿ ಎದ್ದಿರ್ತಕ್ಕಂಥ ಜನ ಏನಿದೆ, ಉತ್ತರ ಕರ್ನಾಟಕದ ಜನ, ಇಲ್ಲಿವರೆಗೂ ಆದಂಥದ್ದು ಕೇವಲ ಮಧ್ಯ ವಿರಾಮದವರೆಗೆ ಮಾತ್ರ ಇಲ್ಲಿವರೆಗೂ ನೋಡೋಕ್ಕೆ ಸಾಧ್ಯ ಆಗಿದೆ. ಪ್ರಾಯಶಃ ಉತ್ತರ ಕರ್ನಾಟಕದವ್ರನ್ನ ಕೆಣಕಿರೋದ್ರಿಂದ ಮುಂದಿನ ದಿನಗಳ ಮುಂದಿನ ಭಾಗ ಅದು ಎರಡನೆಯ ಭಾಗ ಅಂತ ಕಾಣ್ತದೆ.
ಪ್ರಾಯಶಃ ಅದು ಅಂತ್ಯ ಅಂತ ಕಾಣ್ತದೆ. ಎಸ್ ಎಸ್ ಸರ್ ವಾಗೇಶ್ ಸರ್, ಅವ್ರು ಹೇಳಿದ ಹಾಗೆ ಇದೊಂದು ಫೈನಲ್ ಮ್ಯಾಚ್ ಆಗುತ್ತಾ ಅಥವಾ ಅಗೇನ್ ಇನ್ನೊಂದು ಪ್ರಾಕ್ಟೀಸ್ ಮ್ಯಾಚ್ ಅಷ್ಟೇ ಆಗುತ್ತಾ? ಸರ್, ಯಾವಾಗಲೂ ಲಾಸ್ಟಲ್ಲಿ ದೀಪ ಆರಬೇಕಾದ್ರೆ ಅದು ತುಂಬ ಉರಿದು ಬಿಡ್ತದಂತೆ, ಕಡೆಗೆ ಅದು ಎಣ್ಣೆ ಮುಗಿದ್ಮೇಲೆ ಮುಗ್ತದೆ. ಆ ಥರ ಈ ನಿತ್ಯಾನಂದನ ಕತೆ. ನಾನೇನು ಹೇಳ್ತಿದ್ದೀನಿ ಅಂದರೆ, ವೀರಶೈವ ಲಿಂಗಾಯತ ಅಂತಲೇ ಯಾವುದು ಮಠಾಧೀಶ್ವರ ಆಗೋಕ್ಕೆ ಹಕ್ಕಿಲ್ಲ. ಅದಕ್ಕೆ ಧರ್ಮ ಸಂಪ್ರದಾಯ ಸನಾತನ ಧರ್ಮವಾದ ಅಂತಿದೆ. ಇವನ್ನ ಯಾವ ಥರ ಇವನ್ನ ಅಂತಿಮ ಕಳಿಸ್ಬೇಕು, ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಅಂತೇಳಿ ನಮ್ಮ ರಾಜ್ಯದ ಇವಾಗ ಹಲವಾರು ಮಠಾಧೀಶ್ವರನ್ನು ಬೆಂಬಲ ಪಡ್ಕೊಂಡು ನಮ್ಮ ಹಿರಿಯರಾದಂಥ ಎಲ್ಲ ಹಿರಿಯ ಮಠಾಧೀಶ್ವರನ್ನು, ನಮ್ಮ ರಾಜಕೀಯ ಮುಖಂಡರು, ಮಹಾಸಭೆ ಮತ್ತು ಎಲ್ಲರೂ ಸೇರಿಸ್ಕೊಂಡು ಈ ಥರ ಎಲ್ಲ ಕರ್ನಾಟಕದ ಎಲ್ಲ ಸಮಸ್ತ ಮಠಾಧೀಶ್ವರ ಮಾರ್ಗದಲ್ಲಿ ಇವನು ಹೊರ ಹಾಕೋದು ಒಂದು ರೂಪಿಸಬೇಕು ಅಂತ ನಮ್ಮ ಇಚ್ಛೆ ಆಗಿದೆ. ಇನ್ನೊಂದು ಹೇಳ್ಬಿಡ್ತೀನಿ, ಲಾಸ್ಟ್ ಒಂದು ನಿಮಿಷ. ವೀರಶೈವರು ಎಲ್ಲರನ್ನೂ ಪ್ರೀತಿಸಿ ಆಧರಿಸ್ತಕ್ಕಂಥ ಧರ್ಮ. ವೀರಶೈವರ ತಂಟೆಗೆ ಏನಾದರೂ ಬಂದಿದ್ದೇ ಆದಲ್ಲಿ ನಾವೆಲ್ಲರನ್ನೂ ಪ್ರೀತಿಸ್ತೀವಿ, ಎಲ್ಲದೂ ಆಧರಿಸ್ತೀವಿ, ಎಲ್ಲರೂ ಸಮಾಜದ ಏಳಿಗೆಗೆ ಎಲ್ಲ ಸಮಾಜ ಏಳಿಗೆಗೆ ದುಡಿತೀವಿ. ವೀರಶೈವ ಸಮಾಜದ ಯಾವುದಾದ್ರು ಧಾರ್ಮಿಕ ಮಠಗಳು, ಮಹಿಳಾ ಸಂಘಟನೆಗಳಿಗೆ ಯಾವುದೇ ವ್ಯಕ್ತಿ ಬರೀ ಕಾವಿ ಹಾಕೊಂಡು ಈ ಥರ ಕಳ್ಳ ಕಪಟ ಸನ್ಯಾಸಿ ನಿತ್ಯಾನಂದ ವಿರುದ್ಧ ರೋಡ್ಗಿಳಿದು ಹೋರಾಟ ಮಾಡಿ, ನಾನು ಮೊನ್ನೆನೂ ಹೇಳಿದ್ದೆ, ಹಿಂದಿನ ದಿನನೂ ಹೇಳ್ತೀನಿ, ನಾನು ಸಮಾಜಕ್ಕೋಸ್ಕರ ಪ್ರಾಣ ಕೊಡೋಕ್ಕೂ ಇದ್ದೀನಿ, ಜೈಲಿಗೆ ಹೋಗೋಕ್ಕೂ ತಯಾರಿದ್ದೀನಿ. ಇದು ವೀರಶೈವರ ಪರವಾಗಿ ಹೇಳ್ತಾ ಇದ್ದೀನಿ, ಒಬ್ಬ ವೀರಶೈವನಾಗಿ ಅಂತ ಹೇಳ್ತಾ ಇದ್ದೀನಿ. ಭೀಮಾಶಂಕರ್ ಪಾಟೀಲ್, ಏನಾರು ಒಂದು ಅಂತ್ಯಕ್ಕೆ ಬರುತ್ತಾ ಇದು? ಅವರೆಲ್ಲ ಮಾತಾಡೋದು ವಿಚಾರ, ಅವರು ಧರ್ಮದ ವಿಚಾರದಲ್ಲಿ ಸಂಘಟನಾತ್ಮಕವಾಗಿ ನಾವು ತಗೋತೀವಿ ತೀರ್ಮಾನ, ಇದು ಫೈನಲ್ ಮ್ಯಾಚ್ ಆಡ್ತೀವಿ ಅಂತ ಹೇಳ್ತಾ ಇದ್ರೆ ಸಂತೋಷ. ಆದರೆ ಒಂದು ಮಾತು ಏನಂದರೆ, ನಮ್ಮ ಸಮಾಜದ ಎಷ್ಟು ರಾಜ್ಯದ ಮಹಾನ್ ರಾಜಕಾರಣಿಗಳಿದ್ದೀರಿ, ಎಲ್ಲರಿಗೂ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದು ಕೇವಲ ವೀರಶೈವ ಮಹಾಸಭಾ, ಕರ್ನಾಟಕ ನವನಿರ್ಮಾಣ ಸೇನೆ, ರಾಜ್ಯದ ಕನ್ನಡ ಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳ ಕರ್ತವ್ಯ ಅಲ್ಲ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಿಮ್ಮ ಕರ್ತವ್ಯ, ನಿಮ್ಮ ಪಾತ್ರನೂ ಇದರಲ್ಲಿ ತುಂಬ ದೊಡ್ಡದಾಗಿದೆ. ಇವತ್ತೇನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ನೀವು ಬಯಸ್ತಾ ಇದ್ದೀರಿ, ಆದರೆ ಆ ಪ್ರತಿಕ್ರಿಯೆ ಹೆಂಗಿರಬೇಕು ಅಂದರೆ, ನಿಮ್ಮಲ್ಲಿ ಸ್ಲೋಗನ್ ಇದೆ, ನೇರ ದಿಟ್ಟ ನಿರಂತರ ಅಂತೇಳಿ. ನಿಮ್ಮ ಪ್ರತಿಕ್ರಿಯೆಯನ್ನು ಅದೇ ರೀತಿಯಾಗಿರ್ಬೇಕಂತೇಳಿ ನಾವು ಬಯಸ್ತಾ ಇದ್ದೀವಿ. ಇವತ್ತು ನಿನ್ನೆ ಒಬ್ಬರಿಗೊಂದು ಪ್ರಶ್ನೆ ಕೇಳಿದ್ದೆ, ನಮ್ಮ ಸಮಾಜದ ಒಬ್ಬ ಮುಖಂಡಗೊಂದು ಕರೆ ಮಾಡಿದಾಗ, ಇವತ್ತು ಚುನಾವಣೆ ಇದೆ, ನಂಗೆ ಬರಲಿಕ್ಕಾಗಲ್ಲ, ಆಮೇಲೆ ನೋಡ್ತೀವಿ ಅಂತೇಳಿ. ಸಮಾಜದಿಂದ ರಾಜಕಾರಣದಿಂದ ಸಮಾಜ ಇಲ್ಲ. ದಯವಿಟ್ಟು ರಾಜಕಾರಣಿಗಳು, ಸಮಾಜದ ರಾಜಕಾರಣಿಗಳು ಈ ವಿಚಾರವನ್ನು ಭಾರಿ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಈ ಹೋರಾಟದಲ್ಲಿ ಏನು ಅಂತಿಮ ಹೋರಾಟಕ್ಕೆ ನಿರ್ಣಯ ಕೈಗೊಂಡಿದ್ದೀವಿ ಅದಕ್ಕೆ ಕೈ ಜೋಡಿಸಬೇಕು ಅಂತ ನಿಮ್ಮಲ್ಲಿ ನನ್ನ ಮನವಿ. ಸ್ವಾಮೀಜಿ, ಇದೊಂದು ನನಗೆ ಒಂದು ನಿಮಿಷ ವ್ಯವಸ್ಥೆ ಕೊಡಬೇಕು ಅಂತ ಕೇಳ್ತೀನಿ. ಅದು ಟೈಮ್ ಆಗಿದೆ, ಪರವಾಗಿಲ್ಲ. ನಾನು ತಮ್ಮ ಸುವರ್ಣ ಮಾಧ್ಯಮ ಮೂಲಕ ಈ ಸರ್ಕಾರಕ್ಕೆ ಮೊದಲು ನಿವೇದನೆ ಮಾಡಿಕೊಡ್ತಾ ಇದ್ದೀನಿ. ಈ ವ್ಯಕ್ತಿ 3 ಭಾಳ ತಪ್ಪಿಗೆ ಕಾರಣೀಭೂತನಾಗ್ತಾ ಇದ್ದಾನೆ. ಇಲ್ಲಿವರೆಗೂ ನನಗೆ ನೇರವಾದಂಥ ಉತ್ತರ ಸಿಗ್ತಾ ಇಲ್ಲ. ಅವನು ಮಹಾಲಿಂಗಪುರ ಮಠದ ಗಡವೆಗೆ ಹೋಗಲ್ಲ ಅಂತಕ್ಕಂಥ ಯಾವುದೇ ಹೇಳಿಕೆನ ಅವನು ಕೊಡ್ತಾ ಇಲ್ಲ. ಒಂದು ಎಚ್ಚರಿಕೆ ನಿತ್ಯಾನಂದನ ಹೇಳ್ತೀನಿ, ನೀನೇನೇ ಕಾನೂನು ಮೊರೆ ಹೋಗು, ಮತ್ತೊಂದು ಮೊರೆ ಹೋಗು, ಎಂದೆಂದಿಗೂ ಕೂಡ ನೀನು ಮಹಾಲಿಂಗಪುರ ಮಠವನ್ನು ತಕ್ಕಿಗೆ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ನಿನ್ನ ಚಟುವಟಿಕೆಗಳನ್ನ ಅಲ್ಲಿ ನಡೆಸೋಕ್ಕೆ ಸಾಧ್ಯ ಆಗೋಲ್ಲ. ಅದಕ್ಕೆ ಇಡೀ ಲಿಂಗಾಯತ ಧರ್ಮೀಯರು, ವೀರಶೈವ ಧರ್ಮೀಯರು ಸಮಾಜ ಬಿಟ್ಟು ಕೊಡೋದಿಲ್ಲ. ಈಗಾಗಲೇ ಉತ್ತರಾಧಿಕಾರಿ ಒಬ್ಬ ಅಲ್ಲಿರುವಾಗ ಮತ್ತೊಬ್ಬ ಉತ್ತರಾಧಿಕಾರಿಯನ್ನು ನಾವು ನಿತ್ಯಾನಂದಂತ, ಅದು ಅಯೋಗ್ಯನನ್ನು ಆ ಮಠಕ್ಕೆ ಉತ್ತರಾಧಿಕಾರಿ ಮಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ. ಅದನ್ನು ನಿತ್ಯಾನಂದ, ನಾನು ಲಿಂಗಾಯತ ಅಂತ ಹೇಳುವುದರ ಮೂಲಕ ಮತ್ತೆ ಮಹಾಲಿಂಗಪುರದ ಮಠದ ಮೇಲೆ ಏನಾದರೂ ಇನ್ನೂ ನಿನ್ನ ಆಸೆಯನ್ನು ಇಟ್ಕೊಂಡಿದ್ರೆ ಅದನ್ನು ನಿನ್ನ ಮನಸ್ಸಿಂದ ಕಿತ್ತಾಕಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ, ಮತ್ತೊಂದು ಮಾನ್ಯ ಸರ್ಕಾರದವರಿಗೆ ವಿನಂತಿ ಮಾಡ್ಕೊಡ್ತೇನೆ, ನಾನೊಬ್ಬ ಲಿಂಗಾಯತ ಅಂತ ಪುನಃ ಹೇಳಿ ಅವನ ವೇಷಭೂಷಣ ತಾವು ನೋಡಿ, ಕೊಳ್ಳಾಗ ಲಿಂಗ ಇಲ್ಲ, ಬಟ್ಟೆ ಅವ್ನು ನೋಡಿದ್ರೆ ಗೊತ್ತಾಗ್ತದೆ, ಹುಚ್ಚು ಚಾಟಗಳು ಹೇಳ್ಕೊಂಡು ನಾನು ಲಿಂಗಾಯತ ಅಂತ ಹೇಳೋದ್ರ ಮೂಲಕ ನಮ್ಮ ಲಿಂಗಾಯತ ಧರ್ಮಕ್ಕೆ, ನಮ್ಮ ವೀರಶೈವ ಧರ್ಮಕ್ಕೆ ಒಂದು ಅಪಚಾರವನ್ನು ಅವನು ಮಾಡ್ತಾ ಇರೋದ್ರಿಂದ ಈಗ ಜನ ಸಿಡಿದೇಳೋ ಅವಕಾಶ ಆಗಿಬಿಟ್ಟಿದೆ. ಇನ್ನು ನಮ್ಮ ಧರ್ಮಗುರುಗಳು ಕೂಡ ಇವತ್ತು ಸಿಡಿದೇಳುವಂಥ ಪ್ರಶ್ನೆಗೆ ನಾವು ಬರಬೇಕಾಗಿದೆ. ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳೇ, ಗೃಹ ಸಚಿವರೇ, ತಡ ಮಾಡ್ದೇನೆ 12ನೇ ತಾರೀಕಿನವರೆಗೂ ಕಾಯೋದು ನಿಮಗೆ ಶೋಭೆ ತರೋದಲ್ಲ. ಯಾಕಂದರೆ 12ನೇ ತಾರೀಕಿನವರೆಗೂ ನೀವು ಕಾಯ್ದಿದ್ದೆ ಆದರೆ ಅಷ್ಟರಲ್ಲಿ ಇನ್ನೂ ಏನೇನು ಹಲವಲ್ಲ ಕಲಲ ಆಗ್ತದೆ ಗೊತ್ತಿಲ್ಲ. ಮತ್ತು ಇವು ಸುಮ್ಮನೆ ಕೂತ್ಕೋತಾ ಇಲ್ಲ ಅವ್ನು ನಿತ್ಯಾನಂದ, ಬೇಕಂತಲೇ ಒಂದು ಹೊಸ ಪಾಯಿಂಟ್ ಬಿಡ್ತಾ ಇದ್ದಾನೆ. ಅವನು ಏನು ಮಾಡ್ತಾ ಇದ್ದಾನೆ, ಪಬ್ಲಿಸಿಟಿನೂ ತಗೊಳ್ಳೋದು ಒಂದು, ಜೊತೆಗೆ ನಮ್ಮನ್ನ ಎತ್ತಿಟ್ಬಿಟ್ಟು ತಮಾಷೆ ನೋಡೋದು ಆಟ ಆಡ್ತಾ ಇದ್ದಾನೆ. ಈ ತಮಾಷೆಗೆ ಅವಕಾಶ ಕೊಡದೇನೆ ಶಾಂತಿ ಭಂಗಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ವ್ಯಕ್ತಿಯನ್ನು ತಕ್ಷಣ ಕಾನೂನಿನ ಅಡಿಯಲ್ಲಿ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಮಾತನ್ನು ಅಂತಿಮವಾಗಿ ಹೇಳಿ, ಎಲ್ಲ ಧರ್ಮಗುರುಗಳು, ಪೂಜ್ಯ ಮಠಪೀಠಾಧೀಶರು, ಸಾರ್ವಜನಿಕರು, ಮಾಧ್ಯಮಗಳು ಕೂಡ ಈ ಒಂದು ಅಂತಿಮ ಹೋರಾಟದಲ್ಲಿ ಈ ನಿತ್ಯಾನಂದನ ಈ ಹುಚ್ಚು ಆಟಗಳಿಗೆ ಕೊನೆ ಹಾಡಲಿಕ್ಕೆ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ 12ನೇ ತಾರೀಕಿನ ನಾವು ಏನು ಕರೆಯನ್ನು ಕೊಟ್ಟಿದ್ದೇವೆ, 12ನೇ ತಾರೀಕು ನಾವೆಲ್ಲ ಪೂಜ್ಯ ಮಠಾಧಿಪತಿಗಳು ಅಲ್ಲಿಗೆ ಹೋಗಿ ಕೊನೆಯದಾಗಿ, ಯಾಕೆ ದೂರದಲ್ಲಿ ಕೂತ್ರೆ ಕೇಳಲ್ಲ, ಆ ಮಠದ ಮುಂದೆ ಹೋಗಿ ನಮ್ಮ ಯಾಕೆ ಅವ್ನು ಇನ್ನೂ ಉತ್ತರ ಕೊಡಲ್ಲ ಅಂತಕ್ಕಂಥ ಮಾತು ಹೇಳೋದ್ರಿಂದ ಇಲ್ಲ ಉತ್ತರ ಕೊಡುವಿಲ್ಲ, ಮಠ ಬಿಟ್ಟು ಹೋಗೋ ಪ್ರಶ್ನೆ ಸಮಯ ಮುಗಿತಿದೆ.
ಅಂತಿಮವಾಗಿ ನಮ್ಮ ಇಲ್ಲಿರುವಂಥ ಪ್ಯಾನಲಿಸ್ಟ್ಗಳ ಪ್ರತಿಯೊಬ್ಬರು ಹೇಳಿರುವಂಥದ್ದು 12ನೇ ತಾರೀಕು ಫೈನಲ್ ಮ್ಯಾಚ್, ಇದು ಮತ್ತೆ ಮಾತನಾಡುವಂಥ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾತನ್ನು ಮತ್ತೆ ಒತ್ತಿ ಹೇಳಿದ್ದಾರೆ. ನಿಜವಾಗಿಯೂ ಈ ಮಾತು ಇಲ್ಲಿಗೆ ಮಾತ್ರ ಮುಗಿದು ಹೋಗುತ್ತಾ, ಈ ಆಕ್ರೋಶ ಇಲ್ಲಿ ಮಾತ್ರ ವ್ಯಕ್ತವಾಗುತ್ತಾ, ಅಥವಾ 12ನೇ ತಾರೀಕಿಗೆ ನಿಜಕ್ಕೂ ಫೈನಲ್ ಮ್ಯಾಚ್ ಆಗುತ್ತಾ, ಅದನ್ನು ತಿಳಿದುಕೊಳ್ಳುವಂಥ ಕುತೂಹಲ ರಾಜ್ಯದ ಜನತೆಗಿದೆ ಅಂತ ಹೇಳ್ತಾ ಈ ಹೊತ್ತಿಗೆ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.